welcome back to my channel. So guys, welcome back to my channel. ಗಾಡಿ ಆಫ್ ಆಯ್ತು. ಹಿಂಗೆ ನಮ್ಮಲ್ಲಿ ಕೆಟ್ಟ ಕಣ್ಗಳು ಜಾಸ್ತಿ ಇದಾವೆ ಗೈಸ್. ಜಾಸ್ತಿ ಇದಾವೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಗೈಸ್, ಯಾವತ್ತು ಹುಡುಗಿರಿಂದೆ ಗೌರ್ಮೆಂಟ್ ಬಸ್ಗಳಿಂದೆ ಹೋಗ್ಬೇಡಿ, ಜೀವನ ಹಾಳಾಗೋಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಸೊ ಬಿ ಕೇರ್ಫುಲ್, ಡೋಂಟ್ ರನ್ ಬಿಹೈಂಡ್ ಗರ್ಲ್ಸ್, ಓಕೆ? ಬಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್. ನಾನು ಕಲ್ತಿರೋದು ಅದೇ, ಬಿ ಹ್ಯಾಪಿ, ನೋ ಬಿ ಪಿ. ನಾವು ಗೊತ್ತಲ್ಲ, ಪೀಸಾಗಿರ್ತೀವಿ. ನಾವಿರೋದು ಈಗ ಸದ್ಯಕ್ಕೆ ಬಂದು ಕೊಯಮತ್ತೂರಲ್ಲಿರೋದು, ಹಾಗಾಗಿ ಹಾಸನಕ್ಕೆ ಬರ್ತೀವಿ. ನಮ್ಮ ಮನೆ ಅಂತ ಬರ್ದಂಗಿರೋಕ್ಕಾಗುತ್ತಾ? ಯಾವುದು ಜಾಗನೇ ಕೊಡ್ತಿಲ್ಲ. ಗೊತ್ತಲ್ಲ ಗಾಯಸ್, ನಾವು ಗಾಡಿ ಹೊಡೆಯಕ್ಕೆ ನಿಂತ್ಕೊಂಡ್ರೆ ನಾವು ಧೀರ ವೀರ ಶೂರ ಹೊಡಿತೀನಿ ನನ್ನ ರೇಂಜಿಗೆ. ಸರಿ ಇಲ್ಲ ಗೈಸ್, ನಾನು ತುಂಬಾ ಕೆಟ್ಟ ಹುಡುಗ ಅಂದ್ರೆ ಅಂತ ಕೆಟ್ಟ ಹುಡುಗ ಏನಿಲ್ಲ, ರೇಂಜಿಗೆ ಒಳ್ಳೆ ಹುಡುಗನೇ. ಸ್ವಲ್ಪ ಗಪ್ಪಿ ಚೇಷ್ಟೆ ಜಾಸ್ತಿ ನಾವು ಮನೇಲಿ, ಅದಕ್ಕೆ ಹೆದರ್ತಾರೆ ಗೈಸ್ ಎಲ್ಲರೂ ಹೊರಗಡೆ ಕಳ್ಸೋಕೆ ನಮ್ಮನ್ನ. ನಾವು ಗಪ್ಪಿ ಚೇಷ್ಟೆಗಳು ಸ್ವಲ್ಪ ಜಾಸ್ತಿ, ಮಾತು ಕೇಳೋಲ್ಲ ಮನೇಲಿ, ಅಷ್ಟಕ್ಕಷ್ಟೇ ಮಾತು ಕೇಳೋದು ನಾವು. ಆದ್ರೂ ಒಂದು ರೇಂಜಿಗೆ ಓಕೆ, ಒಳ್ಳೆ ಹುಡುಗ್ರೆ ನಾವು. ಇಲ್ಲಿ ನನ್ನ ತಮ್ಮ ಅವನು ಸ್ವಲ್ಪ ದೊಡ್ಡ ಕಪ್ಪಿ, ನಮ್ಗಿಂತ ದೊಡ್ಡ ಕಪ್ಪಿ ಇವನು. ಇವರೆಲ್ಲ ಈಗ ಚಿಗುರುತ್ತಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ನಾವೆಲ್ಲ ಯಾವ ರೇಂಜಿಗೆ ಇದ್ವಿ ಗೊತ್ತಾ? ಇವನೇ ನನ್ನ ತಮ್ಮ. ತಮ್ಮ ಅಂದ್ರೆ ಆಂಜನೇಯನ್ ಬಾಲ ಕಾಣಿಸ್ತೈತೆ ಗೈಸ್. ಸರ್ ಒಂದು ಡ್ಯಾಶ್ ಕ್ಯಾಮ್ ಆರ್ಡರ್ ಮಾಡ್ಬಿಡತ್ಲಿಕ್ಕೆ. ಸರಿ ಗೈಸ್, ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡೋಕ್ಕಾಗಿ ಗಾಡಿ ಎಲ್ಲೆಲ್ಲೋ ಬಿಟ್ಬಿಟ್ಟೆ. ಪೈಸಾ ಇಲ್ಲ ಕಣ, ಪೈಸಾ ಅದೇ ನೋಡಿ ಗೈಸ್, ಯೂಟ್ಯೂಬ್ ಚಾನಲ್ ಮಾಡೋರು ನೀವೇ ಸಪೋರ್ಟ್ ಮಾಡಬೇಕು. ಪೈಸಾ ಇಲ್ಲ, ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ನೆಲ್ಲ. ಸ್ವಲ್ಪ ನಂದು ಒಂದು ಬೈಕ್ ಬರಲಿ ಅಂತ ಕಾಯ್ತೀನಿ ಗೈಸ್, ಇಲ್ಲಾಂದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಿ ಅಷ್ಟು ದಿವಸ ಆಗಬೇಕಿತ್ತು. ನಮ್ಮ ಮನೇಲಿ ಬೈಕು ಕೊಡಿಸ್ತಿಲ್ಲ, ಪೈಸಾ ಇಲ್ಲ. ಒಂದೇ ರೀಸನ್ ಏನಂದ್ರೆ ಓದಲ್ಲ ಕರೆಕ್ಟಾಗಿ ಹುಡುಗ. ಬೈಕ್ ಕೊಡ್ಸಿದ್ರೆ ಅಷ್ಟೇ, ಆಮೇಲೆ ಕೈಗೆ ಸಿಗಲ್ಲ. ಇದಕ್ಕೆ ನಮ್ಮ ಗಾಡಿ ಕೊಡಿಸ್ತಿಲ್ಲ ಗೈಸ್. ಸೊ ಪರವಾಗಿಲ್ಲ, ಕಾರ್ ಇದೆ ನಮ್ದು ಅಂತ, ಒಂದು ಕಾರ್ ಇದೆ. ಈ ಕಾರಲ್ಲಿ ಹೆಂಗೋ ಇದು ಮಾಡ್ಕೊಂಡು ಜೀವನ ನಡೆಸ್ಕೊಂಡಿರೋಣ. ನಮ್ದು ಅಂತ ನಾವು ಜಾಲಿ ಆಗಿದ್ದೀವಿ, ತೊಂದರೆ ಇಲ್ಲ. ನಾವು ನಮ್ಮಪ್ಪ ನಮಗೋಸ್ಕರ ಅಂತ ಏನೋ ಒಂದು ಮಾಡಿ ಇಟ್ಟಿದಾರಲ್ಲ, ನಮಗೆ ಅಷ್ಟು ಸಾಕು. ಕಾರ್ ಇದೆ, ಸ್ವಂತ ಮನೆ ಇದೆ. ನಮ್ದೇನಲ್ಲ, ನಾನು ದುಡ್ದಿರೋದೇನಲ್ಲ, ಅಪ್ಪ ಅಮ್ಮ ದುಡ್ದಿರೋದು ಅಷ್ಟೇ. ಅದೆಲ್ಲ ಏನಿದ್ರು ನಾನು ದುಡ್ದು ಏನಾರು ಒಂದು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ಆಸೆ ಇದೆ ಗೈಸ್. ಬಟ್ ಅದೇ ಯಾಕೋ ಓದ್ ತಲೆಗೆ ಹತ್ತುತ್ತಿಲ್ಲ. ಏನು ಮಾಡೋಣ, ಓದೋಣ. ಅಪ್ಪ ಅಮ್ಮಗೋಸ್ಕರ ಓದಬೇಕು. ನಮಗೋಸ್ಕರ ದುಡ್ದುಬಿಟ್ಟು ಕಷ್ಟಪಡ್ತಾರೆ ಹಗಲು ರಾತ್ರಿ. ಈಗ ವರ್ಕಿಗೆ ಹೋಗೋದಲ್ದಲೆ ಆ ಕಡೆ ಈ ಕಡೆ ಸಾಲ ಮಾಡಿ ಎಲ್ಲ ನಮಗೆ ಓದಿಸ್ತಾರೆ. ಸೊ ಅವ್ರಿಗೋಸ್ಕರ, ನಮಗೋಸ್ಕರ ಇಲ್ಲಾಂದ್ರೂ ಅಟ್ಲೀಸ್ಟ್ ಅವ್ರಿಗೋಸ್ಕರ, ಅವ್ರಿಗೆ ಹೆಮ್ಮೆ ಪಡೋಕ್ಕೋಸ್ಕರ ಅವರು ನಾವು ಓದ್ಬೇಕು ಗೈಸ್. ಇದು ನಾನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಓದು ಅನ್ನೋದೆಲ್ಲ. ಬಟ್ ನನಗೂ ಒಂದು ದಿವಸ ಯಾರೋ ಒಬ್ರು ಹಿಂಗೆ ಹೇಳಿದ್ರು, ನೋಡಪ್ಪಿ ಹಿಂಗೆಲ್ಲ ಇದ್ರೆ ಆಗಲ್ಲ. ಓದಿದವರು ಉದ್ಧಾರ ಆಗದಿರೋ ಎಕ್ಸಾಂಪಲ್ಸ್ ತುಂಬಾನೇ ಇದೆ. ಆದರೆ ಓದಿ ಉದ್ಧಾರ ಆಗಿರೋರೇ ಜಾಸ್ತಿ, ಓದದೇ ಇರೋರು ಓದದಲ್ಲಿ ಉದ್ಧಾರ ಆಗಿರೋರ್ಕಿಂತ.